ಅತ್ಯಂತ ವಿವಾದಾಸ್ಪದ ಒಂದು ಹಂತಕ್ಕೆ ಮತ್ತು ಅತಿ ಹೆಚ್ಚು ಲಾಭ ತಂದು ಕೊಟ್ಟಿರುವಂಥ ಮತ್ತು ಈಗಲೂ ಕೂಡ ಅದರ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಫರ್ಮ್ ಒಪಿನಿಯನ್ ತೊಗೊಳಕ್ಕಾಗಿಲ್ಲ ಅದು ಏನು ಅಂಥೇಳಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದೇನಂದರೆ ಕ್ರಿಪ್ಟೋ ಕರೆನ್ಸಿ, ಡಿಜಿಟಲ್ ಕಾಯಿನ್ಸ್ ಅಂತ ಕರಿತೀವಿ. ಇದರಲ್ಲಿ ಟಾಪ್ 3 ಕಾಯಿನ್ಸ್ ಬಂದು ಬಿಟ್ಕಾಯಿನ್, ಇಥೇರಿಯಮ್ ಆ್ಯಂಡ್ ಸೋಲಾನಾ. ನಾವು ಕ್ರಿಪ್ಟೋ ಬಗ್ಗೆನೇ ತೊಗೊಳ್ಳೋದಾದರೆ ಇದು ಎಷ್ಟರ ಮಟ್ಟಿಗೆ ಸೇಫು ಅನ್ನೋದೊಂದು. ಎರಡನೇದು, ಇದು ಈಸ್ ಇಟ್ ರೈಟ್ ಟೈಮ್ ಟು ಇನ್ವೆಸ್ಟ್ ಅಥವಾ ನೋ ಟ್ರೇಡ್ ಇನ್ ದಟ್ ಏರಿಯಾ? ಸರ್, ಕ್ರಿಪ್ಟೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಬಂದಾಗ ಕ್ರಿಪ್ಟೋ ಈಸ್ ಅ ಬೂಮ್ ಸರ್. ಇವಾಗ ಬಿಟ್ಕಾಯಿನು ಲಾಸ್ಟ್ 2010ಇಂದ ಇದುವರೆಗೂ ಒಂದು ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಕೊಟ್ಟಿದೆ. ಇಲ್ಲಿಂದ ಮುಂದೆ ಕೂಡ ಸಹ ಕೊಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ಯೂಶಲಿ ಕ್ರಿಪ್ಟೋಲ್ಲಿ ಟ್ರೇಡ್ ಮಾಡಬೇಕು ಅಂತ ಇದ್ದರೆ ಮುಂಚೆ ಏನಾಗ್ತಾಯಿತ್ತು, ನೀವು ನಿಮ್ಮ ಇಂಡಿಯನ್ ರುಪೀಸ್ ಹಾಕ್ಬಿಟ್ಟು ಅದನ್ನು ಡಾಲರಿಗೆ ಕನ್ವರ್ಟ್ ಮಾಡಬೇಕಿತ್ತು. ಆದರೆ ಇಲ್ಲಿ ನಿಮಗೆ ಆ ಒಂದು ತೊಂದರೆ ಆಗಲ್ಲ. ನೀವು ಇಲ್ಲಿ ಇಂಡಿಯನ್ ರುಪೀಸಲ್ಲೇ ಟ್ರೇಡ್ ಮಾಡ್ಬೋದು. ಓಕೆ, ಅದರ ಹೆಸರೇನು? ಡೆಲ್ಟಾ ಎಕ್ಸ್ಚೇಂಜ್ ಅಂತ ಸರ್. ಡೆಲ್ಟಾ ಎಕ್ಸ್ಚೇಂಜ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡೆಲ್ಟಾಲ್ಲಿ ನೋಡಿದಾಗ ನಾನು ಆಲ್ಮೋಸ್ಟ್ 9.5 ಲಕ್ಷ ಇದೆ. ಸೊ 9.5 lakh ನಾನು ಕ್ರಿಪ್ಟೋ ಅಲ್ಲಿ ದುಡಿದಿದ್ದೀನಿ. ಅಂದರೆ ಪ್ರಾಫಿಟ್ ಮಾಡಿರೋದು ಸರ್. ಓಕೆ, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿರೋದು? ಸ್ನೇಹಿತರೆ, ಇವತ್ತು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಕೋ-ಫೌಂಡರ್ ಆಗಿರುವಂಥ ಸೂರಜ್ ಮಹೇಶ್ ಅವರು ನಮ್ಮೊಂದಿಗಿದ್ದಾರೆ. ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಬಟ್ ಇವತ್ತು ನಾನು ಅವ್ರಿಗೆ ಈ ಅತ್ಯಂತ ವಿವಾದಾಸ್ಪದ ಒಂದು ಹಂತಕ್ಕೆ ಮತ್ತು ಅತಿ ಹೆಚ್ಚು ಲಾಭ ತಂದು ಕೊಟ್ಟಿರುವಂಥ ಮತ್ತು ಈಗಲೂ ಕೂಡ ಅದರ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಫರ್ಮ್ ಒಪಿನಿಯನ್ ತೊಗೊಳಕ್ಕಾಗಿಲ್ಲ ಅದು ಏನು ಅಂಥೇಳಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದೇನಂದರೆ ಕ್ರಿಪ್ಟೋ ಕರೆನ್ಸಿ. ಯಾಕೆಂದರೆ ಒಂದು, ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಕ್ರಿಪ್ಟೋ ಅಂದರೆ ಅದು US ಸ್ಟಾಕ್ ಮಾರ್ಕೆಟ್ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಯೂಶಲಿ ಇವಾಗ ಕ್ರಿಪ್ಟೋ ಅಲ್ಲಿ 2 ಥರ ಬರುತ್ತೆ ಸರ್. ಕ್ರಿಪ್ಟೋ ಅಲ್ಲಿ ನಿಮಗೆ ಇದರ್ ನೀವು ಇನ್ವೆಸ್ಟ್ ಮಾಡ್ಬೋದು ಅಥವಾ ಟ್ರೇಡಿಂಗ್ ಮಾಡ್ಬೋದು. ಸೊ ಇವಾಗ ಇನ್ವೆಸ್ಟ್ಮೆಂಟ್ ಬಂದಾಗ ನಮ್ಮ ಸರ್ಕಾರ ಏನು ಹೇಳುತ್ತೆ ಅಂದರೆ, ನೀವು ಇನ್ವೆಸ್ಟ್ ಮಾಡಾದಮೇಲೆ ನೀವು 30% ಟ್ಯಾಕ್ಸ್ನ ಕಟ್ಟಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವತ್ತು ನಿಮಗೆ ಬಿಟ್ಕಾಯಿನ್, ಇಥೇರಿಯಮ್, ಸೋಲಾನಾ ಇದು ಒಂದು ಟಾಪ್ 3 ಕಾಯಿನ್ಸ್, ಡಿಜಿಟಲ್ ಕಾಯಿನ್ಸ್ ಅಂತ ಕರಿತೀವಿ. ಇದರಲ್ಲಿ ಟಾಪ್ 3 ಕಾಯಿನ್ಸ್ ಬಂದು ಇಥೇರಿಯಮ್, ಬಿಟ್ಕಾಯಿನ್, ಇಥೇರಿಯಮ್ ಆ್ಯಂಡ್ ಸೋಲಾನಾ. ಸೊ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಸರ್ಕಾರಕ್ಕೆ 30% ಟ್ಯಾಕ್ಸ್ನ ಅಂದರೆ ಲಾಭದಲ್ಲಿ 30% ಟ್ಯಾಕ್ಸ್ನ ಕಟ್ಟಬೇಕು. ಸೊ ಆದರೆ ಅದೇ ಕಮಿಂಗ್ ಟು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಇದರಲ್ಲಿ ನೀವೇನಾದರೂ ಕ್ರಿಪ್ಟೋಲಿ ನೀವು ಟ್ರೇಡಿಂಗ್ ಮಾಡ್ತಾ ಇದ್ದರೆ, ಸೊ ನಿಮ್ಮ ಇಂಡಿಯನ್ ಮಾರ್ಕೆಟ್ ನಾಲೆಡ್ಜ್ನ ಸೇಮ್ ನೀವು ಇಲ್ಲಿ ಯೂಟಿಲೈಸ್ ಮಾಡಿಕೊಂಡು ಪ್ರಾಫಿಟ್ ಮಾಡ್ಬೋದು. ಆದರೆ ಇದಕ್ಕೆ ಸರ್ಕಾರ ಇದುವರೆಗೂ ಯಾವುದೇ ಥರ ಒಂದು ಸ್ಟ್ರಿಕ್ಟ್ ರೂಲ್ಸ್ನ ತಂದಿಲ್ಲ. ಅಂದರೆ ನೀವು ಮಾಡೋ ಪ್ರಾಫಿಟ್ನ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಕೀಮ್ ಯಾವುದ್ರಲ್ಲಿ ಬರುತ್ತೆ ಅಷ್ಟೇ ಕಟ್ಟಬೇಕು. ಫಾರ್ ಎಕ್ಸಾಂಪಲ್, ನೀವು ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಬರ್ತಾ ಇಲ್ಲ ಅಂದರೆ ನಿಮಗೆ ಟ್ಯಾಕ್ಸ್ ಬೀಳೋದಿಲ್ಲ. ನೀವು 5% ಬ್ರ್ಯಾಕೆಟಲ್ಲಿ ಬರ್ತಾಯಿದ್ರೆ 5% ಬೀಳುತ್ತೆ, 10% ಬೀಳ್ತಾರೆ 10%, ಅದ್ರ ಪ್ರಕಾರ ಅಲೋಕೇಟ್ ಆಗುತ್ತೆ. ಸೊ ಆದರೆ ನಾವು ಇಂಡಿಯನ್ ಮಾರ್ಕೆಟಲ್ಲಿ ಮಾಡೋದಕ್ಕೆ 30% ಟ್ಯಾಕ್ಸ್ನ ಕೊಡಬೇಕು. ನಾವು ಕ್ರಿಪ್ಟೋ ಬಗ್ಗೆನೇ ತೊಗೊಳ್ಳೋದಾದರೆ ಇದು ಎಷ್ಟರ ಮಟ್ಟಿಗೆ ಸೇಫು ಅನ್ನೋದೊಂದು. ಎರಡನೇದು, ಇದು ಈಸ್ ಇಟ್ ರೈಟ್ ಟೈಮ್ ಟು ಇನ್ವೆಸ್ಟ್ ಅಥವಾ ನೋ ಟ್ರೇಡ್ ಇನ್ ದಟ್ ಏರಿಯಾ? ಸರ್, ಕ್ರಿಪ್ಟೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಬಂದಾಗ ಕ್ರಿಪ್ಟೋ ಈಸ್ ಅ ಬೂಮ್ ಸರ್. ಇವಾಗ ಬಿಟ್ಕಾಯಿನು ಲಾಸ್ಟ್ 2010ಇಂದ ಇದುವರೆಗೂ ಒಂದು ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಕೊಟ್ಟಿದೆ. ಇಲ್ಲಿಂದ ಮುಂದೆ ಕೂಡ ಸಹ ಕೊಡುತ್ತೆ. ಇವತ್ತಿನ ಡೇಟ್ಗೆ US ಆಗಲಿ ಬೇರೆ ಯಾವುದೇ ಒಂದು ದೊಡ್ಡ ದೇಶ ನೋಡಿದಾಗ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ, ಇವಾಗ ನಮ್ಮದ್ರಲ್ಲಿ ನಾವು ಇಂಡಿಯನ್ ಕರೆನ್ಸಿಯಲ್ಲಿ ಟ್ರಾನ್ಸಾಕ್ಟ್ ಮಾಡ್ತೀವಿ. ನಾವು ಏನಪ್ಪ, ಇವಾಗ 500 ರೂಪಾಯಿ ನೋಟ್ ಇರುತ್ತೆ, 2000 ರೂಪಾಯಿ ನೋಟ್ ಇರುತ್ತೆ. ಆದರೆ ಅಲ್ಲೆಲ್ಲ ಏನು ಮಾಡ್ತಾರೆ, ವಾಲೆಟಲ್ಲಿ ಕ್ರಿಪ್ಟೋ ಕರೆನ್ಸಿನಲ್ಲೇ ಕೊಡ್ತಾರೆ. ಪರ್ಚೇಸ್ ಆ್ಯಂಡ್ ಸೆಲ್ ಕ್ರಿಪ್ಟೋ ಅಲ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತಿನ ದಿನ ನೀವು ಒಂದು ಹೊಸ ಕಾರ್ ತೊಗೋಬೇಕು ಅಂದರೆ ನೀವು ನಿಮ್ಮ ಹತ್ರ ರಿಯಲ್ ಕ್ಯಾಶ್ ಇರಬೇಕು ಅಥವಾ ಬ್ಯಾಂಕಿಂದ ಫಂಡಿಂಗ್ ಆಗಬೇಕು. ಆದರೆ ಅಲ್ಲಿರೋ ಕಡೆ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಇಷ್ಟು USD ಅಂತ ಈ ಬಿಟ್ಕಾಯಿನ್ ಇತ್ತು ಅಂದರೆ ಅದನ್ನು ನೀವು ಎಕ್ಸ್ಚೇಂಜ್ ಮಾಡ್ಬೋದು. ದಟ್ ಈಸ್ ಈಕ್ವಿವಲೆಂಟ್ ಟು ರಿಯಲ್ ಕ್ಯಾಶ್. ಸೊ ಅದನ್ನು ನಾವು ಡಿಜಿಟಲ್ ಕಾಯಿನ್ ಅಂತ ಕೊಡ್ತೀವಿ. ಸೊ ಡಿಜಿಟಲ್ ಕಾಯಿನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಆದರೆ ಅದಕ್ಕಿಂತ ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದ್ರಲ್ಲಿ ನಿಮಗೆ ಒಂದು ದೊಡ್ಡ ಪ್ರಾಫಿಟ್ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಕಂಪೇರ್ ಮಾಡಿದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಕ್ರಿಪ್ಟೋಗಿಂತ ನೀವು ಬೇಸಿಕಲಿ. ಸೊ ಕ್ರಿಪ್ಟೋ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸರ್. ಕ್ರಿಪ್ಟೋ ಫ್ಯೂಚರ್ ಆ್ಯಂಡ್ ಆಪ್ಷನ್. ಎಸ್ ಸರ್. ನಾವು ಇವಾಗ ಕ್ರಿಪ್ಟೋ ಅಂತ ಅಂದರೆ ಕ್ರಿಪ್ಟೋ ಅಲ್ಲಿ ಬರುವಂಥದ್ದು 3 ಡಿಜಿಟಲ್ ಕಾಯಿನ್ ಹೆಸರು ಬಿಟ್ಕಾಯಿನ್, ಇಥೇರಿಯಮ್ ಹಾಗೂ ಸೋಲಾನಾ.
ಆದರೆ ನಾವು ಟಾಪ್ 2 ಕಾಯಿನ್ಸಲ್ಲಿ ಮಾತ್ರ ಟ್ರೇಡ್ ಮಾಡ್ತೀವಿ, ವಿಚ್ ಈಸ್ ಬಿಟ್ಕಾಯಿನ್ ಆರ್ ಇಥೇರಿಯಮ್. ಸೊ ಇಲ್ಲಿ ನಮಗೆ 2 ಸಿನಾರಿಯೋ ಇದೆ. ಒಂದೇನು ಅಂದರೆ ಬಿಟ್ಕಾಯಿನ್ ಅಥವಾ ಇಥೇರಿಯಮ್ ಕೆಳಗಡೆ ಬಿದ್ದಾಗ ಅದನ್ನು ನಾವು ರಿಯಲ್ ಕ್ಯಾಶಲ್ಲಿ ಪರ್ಚೇಸ್ ಮಾಡ್ಕೋಬೋದು, ಅದನ್ನು ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಅದನ್ನು ನೀವು CoinDCX ಮೂಲಕ, ಯಾವುದೇ ಡಿಮ್ಯಾಟ್ ಅಕೌಂಟ್ ಮೂಲಕ, ನೀವು ಬ್ರೋಕರ್ ಮೂಲಕ ನೀವು ಮಾಡ್ಬೋದು. ಆದರೆ ಅದೇ ಥರ ಟ್ರೇಡಿಂಗ್ ಸಂಬಂಧಪಟ್ಟಂಗೆ ಇವಾಗ ಜನರು ಜಾಸ್ತಿ ಟ್ರೇಡಿಂಗ್ನ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇವಾಗ ನೀವು ಕ್ರಿಪ್ಟೋ ಅಂತಂದಾಗ ಇಥೇರಿಯಮ್ ಬಿಟ್ಕಾಯಿನ್ ಇವಾಗ ಬೀಳ್ತಾ ಇರಬೇಕಾದ್ರೂ ಕೂಡ ನೀವು ದುಡ್ಡು ಮಾಡ್ಬೋದು. ಇವಾಗ ಅಲ್ಲಿ ನಾವು ಇಥೇರಿಯಮ್ ಬೀಳ್ತಾ ಇದೆ ಅಥವಾ ಬಿಟ್ಕಾಯಿನ್ ಬೀಳ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ಮೂಲಕ ನಾವು ವೆಯ್ಟ್ ಮಾಡಬೇಕು, ಅವರೇಜಿಂಗ್ ಮಾಡ್ಕೋಬೇಕು. ಆದರೆ ಇಲ್ಲಿ ಕೆಳಗಡೆ ಬೀಳಬೇಕಾದ್ರೂ ನಾವು ದುಡ್ಡು ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ಅದನ್ನು ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಇನ್ ಕ್ರಿಪ್ಟೋ ಅಂತ ಕರಿತೀವಿ. ಓಕೆ. ಸೊ ಈಗ ಸಾಮಾನ್ಯ ಏನು ಇನ್ವೆಸ್ಟರ್ ಇದ್ದಾರೆ ನಮ್ಮ ದೇಶದಲ್ಲಿ, ಓಕೆ, ಅವರು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಫಸ್ಟ್ ಇಂಡಿಯನ್ ಮಾರ್ಕೆಟ್ನ ಸ್ಟಡಿ ಮಾಡಿ ಒಂದು ಸ್ವಲ್ಪ ಅನುಭವ ಗಳಿಸಿ ಬರಬೇಕು. ಸರ್, ಬೇಸಿಕ್ ನಾಲೆಡ್ಜ್ ಪ್ರತಿಯೊಂದು ಮಾರ್ಕೆಟ್ಗೂ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ನೀವು ಇಂಡಿಯನ್ ಮಾರ್ಕೆಟ್ನ ಕಲ್ತ್ಕೊಂಡಿದ್ರೆ ಕ್ರಿಪ್ಟೋ ಮಾರ್ಕೆಟ್ ಕೂಡ ಮಾಡಬಹುದು. ಸೊ ಎಲ್ಲ ವರ್ಕ್ ಆಗೋದು ಸೇಮ್ ಪ್ಯಾರಾಮೀಟರ್ಸ್ ಮೇಲೆ. ಇವಾಗ ಆಪ್ಷನ್ಸ್ ಮೂಲಕ ಬಂದಾಗ ಆ ಪ್ಯಾರಾಮೀಟರ್ ವರ್ಕ್ ಆಗೋದು ಸೇಮ್. ಇವಾಗ ಎಕ್ಸ್ಪೈರಿ ಮಾತ್ರ ಬೇರೆ ಬೇರೆ ಇರುತ್ತೆ, ಅದು ಬಿಟ್ಟರೆ ನಮಗೆ ಅದು ವರ್ಕ್ ಆಗೋ ಪ್ಯಾರಾಮೀಟರ್ ಬೇರೆ ಸೇಮೇ ಇರುತ್ತೆ. ಸೊ ಬಟ್ ನೀವು ಈ 3 ಕಾಯಿನ್ಗಳಂತ ಹೇಳಿದ್ರಿ, ಮತ್ತು 3 ಕಾಯಿನು ತುಂಬ ದೊಡ್ಡ ಮಟ್ಟದ ರಿಟರ್ನ್ ಕೊಟ್ಟಿವೆ ಅಥವಾ ಪ್ರೈಸ್ ಅದರದ್ದು ಓವರ್ ವ್ಯಾಲ್ಯೂ ಆಗಿದೆ ಅಂತ ಕೂಡ ಕೆಲವೊಬ್ರು ಅಂತಾರೆ. ಸೊ ಓವರ್ ವ್ಯಾಲ್ಯೂ ಅಂತ ಆಗಿರೋದನ್ನು ತೊಗೊಳೋದು ಕಷ್ಟ ಆಗುತ್ತೆ, ಅಥವಾ ಅದ್ರದ್ದೊಂದು ಪರ್ಸೆಂಟೇಜ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ತೊಗೋಬೇಕಾ, ಅಥವಾ ಈಗ ಲೋವರ್ ರಂಗಲ್ಲಿರುವಂಥದ್ದು ಕಡಿಮೆ ವ್ಯಾಲ್ಯೂಲಿರುವಂಥ ಕಾಯಿನ್ಗಳಿತ್ತು ಅದನ್ನು ತೊಗೊಳ್ಳೋದು ಬೆಟರ್? ಸರ್, ಇವಾಗ ಕ್ರಿಪ್ಟೋ ಕರೆನ್ಸಿ ಅಂತ ಅಂದಾಗ ಡಿಜಿಟಲ್ ಕಾಯಿನ್ಸ್ ಲೆಕ್ಕದಲ್ಲಿ 100,000 ಕಾಯಿನ್ಗಳಿದೆ. ಸೊ ಎಲ್ಲ ಕಾಯಿನಲ್ಲೂ ಇನ್ವೆಸ್ಟ್ ಮಾಡೋದು ಇಟ್ ಈಸ್ ಹೈಲಿ ರಿಸ್ಕಿ. ಸೊ ಇವಾಗ ಅತಿ ದೊಡ್ಡ ಕಾಯಿನ್ಗಳು ಯಾವುದಿದೆ ಅದು ಕೆಳಗಡೆ ಬಿದ್ದಾಗ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಆವಾಗ ನಮಗೆ ಲಾಸ್ ಆಗೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಇವಾಗ ತುಂಬ ಕಡೆ ನಾವು ನೋಡಿರ್ತೀವಿ ಮ್ಯಾಟಿಕ್, ಶೀಬಾ ಇವೆಲ್ಲ ಬಂದು ಕಾಯಿನ್ಸ್ಗಳಿರುತ್ತೆ. ಸೊ ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ ಮ್ಯಾನ್ಯುಪ್ಯುಲೇಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಅಲ್ಲಿ ನಮ್ಮ ದುಡ್ಡ ಹೂಡಿಕೆನ ಕಮ್ಮಿ ಮಾಡಬೇಕು. ಈ ಮೂಮೆಂಟಲ್ಲಿ ನಾವು ಏನು ಮಾಡಬೇಕು, ಇವಾಗ HDFC ಬ್ಯಾಂಕ್ ಇದೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇವಾಗ HDFC ಬ್ಯಾಂಕ್ ಇದೆ ಅಥವಾ ಯೆಸ್ ಬ್ಯಾಂಕ್ ಇದೆ. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದ್ರಲ್ಲಿ ಓಪನ್ ಮಾಡ್ತೀರಾ? HDFC ಬ್ಯಾಂಕಲ್ಲಿ ತಾನೇ ಓಪನ್ ಮಾಡ್ತೀರಾ, ಯಾಕಂದರೆ ಅದು ಅತಿ ದೊಡ್ಡ ಬ್ಯಾಂಕ್, ಆಮೇಲೆ ಅದು ಸೇಫ್ ಇದೆ ಅಂತ ಅಂದ್ಬಿಟ್ಟು. ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಅಷ್ಟೇ, ಇವಾಗ ಜಾಸ್ತಿ ರಿಟರ್ನ್ ಬರುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಯಾವ್ದು ಸೇಫ್ ಇದೆ ಅದರಲ್ಲಿ ನನಗೆ ಡಿಸೆಂಟ್ ರಿಟರ್ನ್ ಬಂದರೂ ಸಾಕು ಅನ್ನೋದಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು. ಸೊ ಆ ಒಂದು ಮೈಂಡ್ಸೆಟ್ ಇಟ್ಕೊಂಡು ಮಾಡಬೇಕು. ಈಗ ಭಾರತ ಸರ್ಕಾರ ಕೂಡ ಒಂದು ಡಿಜಿಟಲ್ ಕಾಯಿನ್ ಇಂಟ್ರೊಡ್ಯೂಸ್ ಮಾಡೋದು ಪ್ಲಾನು ಆ ಥರದ್ದು ಏನೋ ಇದೆಯಲ್ವಾ? ಎಸ್ ಸರ್, ಎಸ್. ಓಕೆ ಓಕೆ ಓಕೆ. ಸೊ ಅದಕ್ಕೆ ವೆಯ್ಟ್ ಮಾಡಬೇಕಾ ನಾವು? ಸರ್, ವೆಯ್ಟ್ ಕೂಡ ಮಾಡ್ಬೋದು ಸರ್. ಓಕೆ ಓಕೆ ಓಕೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಬರೋದು, ಕ್ರಿಪ್ಟೋನಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಒಂದಾದರೆ ಇನ್ನೊಂದು ಟ್ರೇಡಿಂಗು, ಹೌದು ಅಲ್ವಾ? ನೀವು ಅದ್ರ ಬಗ್ಗೆ ಬ್ರೀಫ್ ಆಗಿ ಹೇಳಿದ್ರಿ. ಸೊ ನೀವು ಯಾವುದನ್ನ ಸಜೆಸ್ಟ್ ಮಾಡ್ತೀರಾ ಅಥವಾ ನೀವು ಯಾವುದ್ರಲ್ಲಿ ಮಾಡ್ತೀರಾ? ಸರ್, ಯೂಶಲಿ ನಾನು ಕ್ರಿಪ್ಟೋಲಿ 2 ಕೂಡ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀನಿ, ಟ್ರೇಡಿಂಗ್ ಕೂಡ ಮಾಡ್ತೀನಿ. ಆದರೆ ಸಿನ್ಸ್ ನಾನು ಇಂಡಿಯನ್ ಮಾರ್ಕೆಟಲ್ಲಿ ನಾನು ತುಂಬ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡಿ ನನಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಕ್ರಿಪ್ಟೋ ಮಾರ್ಕೆಟಲ್ಲಿ ಕೂಡ ನಾನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡಿ ಅದರಲ್ಲಿ ಪ್ರಾಫಿಟ್ ಮಾಡ್ತೀನಿ. ಸೊ ನಾನು ನಿಮಗೆ P&L ಕೂಡ ತೋರಿಸ್ಬೋದು. ಪ್ಲಸ್ ಇವಾಗ ಈ ಕ್ರಿಪ್ಟೋ ಮಾರ್ಕೆಟಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡೋದಕ್ಕೆ ಒಂದು ಡೆಲ್ಟಾ ಅನ್ನೋ ಒಂದು ಡಿಮ್ಯಾಟ್ ಅಕೌಂಟ್ ಬಂದಿದೆ, ಡೆಲ್ಟಾ ಅನ್ನೋ ಒಂದು ಬ್ರೋಕರ್ ಬಂದಿದೆ. ಇಟ್ ಈಸ್ ಎನ್ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್. ಇದುವರೆಗೂ ಜನರಿಗೆ ಏನು ಭಯ ಇತ್ತು ಅಂದರೆ ನಾನು ಹಾಕಿರೋ ದುಡ್ಡು ಯಾವುದಾದ್ರೂ ಬ್ರೋಕರ್ ತಿನ್ಕೊಂಡು ಹೋಗ್ಬಿಟ್ರೆ ನನ್ನ ಲಾಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಇಂಡಿಯನ್ ಮಾರ್ಕೆಟಲ್ಲಿ ಬ್ರೋಕರ್ ಎಷ್ಟು ಸೇಫ್ಟಿಯಾಗಿ ಇಟ್ಕೊಂಡಿರ್ತಾರೆ, ಅದೇ ಥರ ಇವಾಗ ಕ್ರಿಪ್ಟೋ ಅಲ್ಲಿ ಕೂಡ ಡೆಲ್ಟಾ ಎಕ್ಸ್ಚೇಂಜ್ ಅನ್ನೋದು ಒಂದು. ಸೊ ಇಟ್ ಇಸ್ ಎನ್ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್. FIU ಅಂದರೆ ಫಿನಾನ್ಷಿಯಲ್ ಇಂಟೆಲಿಜೆಂಟ್ ಯೂನಿಟ್, ಅಂದರೆ ನಮ್ಮ ಸರ್ಕಾರ ಅದಕ್ಕೆ ಮಾನ್ಯತೆ ಕೊಟ್ಟಿದೆಯಾ? ಎಸ್ ಸರ್, ಎಸ್ ಸರ್, ಸರ್ಕಾರ ರೆಕಗ್ನೈಸ್ ಮಾಡಿದೆ. ಎಸ್ ಸರ್, ಎಸ್ ಸರ್. ಓಕೆ, ನಮ್ಮ ದೇಶದ್ದೇ ಅದು. ಹೌದು ಸರ್. ಸೊ ಇದರಿಂದ ಏನಾಗುತ್ತೆ, ನೀವು ಯೂಶಲಿ ಕ್ರಿಪ್ಟೋ ಅಲ್ಲಿ ಟ್ರೇಡ್ ಮಾಡಬೇಕು ಅಂತ ಇದ್ದರೆ ಮುಂಚೆ ಏನಾಗ್ತಾ ಇತ್ತು, ನೀವು ನಿಮ್ಮ ಇಂಡಿಯನ್ ರುಪೀಸ್ ಹಾಕ್ಬಿಟ್ಟು ಅದನ್ನು ಡಾಲರಿಗೆ ಕನ್ವರ್ಟ್ ಮಾಡಬೇಕಿತ್ತು. ಆದರೆ ಇಲ್ಲಿ ನಿಮಗೆ ಆ ಒಂದು ತೊಂದರೆ ಆಗಲ್ಲ, ನೀವು ಇಲ್ಲಿ ಇಂಡಿಯನ್ ರುಪೀಸಲ್ಲೇ ಟ್ರೇಡ್ ಮಾಡ್ಬೋದು. ಓಕೆ, ಅದರ ಹೆಸರೇನು? ಡೆಲ್ಟಾ ಎಕ್ಸ್ಚೇಂಜ್ ಅಂತ ಸರ್. ಡೆಲ್ಟಾ ಎಕ್ಸ್ಚೇಂಜ್. ಸೊ ಇದು ಆ್ಯಪ್ ಕೂಡ ಇದೆ? ಎಸ್ ಸರ್, ಎಸ್ ಸರ್. ಓಕೆ. ಸೊ ಇದರಲ್ಲಿ ಟ್ರೇಡಿಂಗ್ ಮಾಡೋದ್ರಿಂದ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ. ಸೂರಜ್, ಈಗ ಕೊನೆಯದಾಗಿ ನೀವು P&L ಕೂಡ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಈಗ ಕೆಲವರಿಗೆ ಈಗ P&L ಬಗ್ಗೆ ಕೂಡ ನಂಬಿಕೆ ಇಲ್ಲದೆ ಇರ್ಬೋದು, ಯಾಕಂದ್ರೆ ನಾವು ಪರ್ಸ್ನಲಿ ನಿಮ್ಮನ್ನು ಭೇಟಿಯಾಗಿಲ್ಲ ಅವರು. ಹೀಗಾಗಿ ಈ P&L ಕೂಡ ಫೇಕ್ ಇರ್ಬೋದಾ ಅಂತ ಡೌಟ್ ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಹಲವಾರು ಪಾಡ್ಕಾಸ್ಟ್ಗಳಲ್ಲಿ ಹಲವಾರು ನನ್ನ P&Lನ ನಾನು ಲೈವ್ ಆಗಿ ತೋರಿಸಿದ್ದೀನಿ. ಮೈಟ್ ಬಿ 1 year P&L ಆಗಲಿ, ಕ್ವಾರ್ಟರ್ಲಿ P&L ಆಗಲಿ, 6 months ಆಗಲಿ, ಅಥವಾ ಮಂತ್ಲಿ. ಈ ಒಂದು ಪಾಡ್ಕಾಸ್ಟಲ್ಲಿ ನಾನು ನನ್ನ ಮಂತ್ಲಿ P&L ಕೂಡ ಲೈವ್ ಮಾಡಿ ತೋರಿಸಿದ್ದೀನಿ. ಸೊ ಇಟ್ ಈಸ್ ಅ ಕಂಪ್ಲೀಟ್ಲಿ ಲೈವ್ P&L, ಬಿಕಾಸ್ ನಾನು ಅದನ್ನು ನನ್ನ ಬ್ರೋಕರ್ ಥ್ರೂನೇ ಹೋಗಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಯಾರೂ ಫೇಕ್ P&L ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವು P&L ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಡೆಲ್ಟಾ ಮೂಲಕ ನೀವು ಕ್ರಿಪ್ಟೋನಲ್ಲಿ ಮಾಡಿರೋ P&L ತೋರಿಸ್ಬೋದಾ? ಖಂಡಿತವಾಗ್ಲೂ ಸರ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡೆಲ್ಟಾಲ್ಲಿ ನೋಡಿದಾಗ ನಾನು ಆಲ್ಮೋಸ್ಟ್ 9.5 ಲಕ್ಷ ಇದೆ. ಸೊ 9.5 lakh ನಾನು ಕ್ರಿಪ್ಟೋ ಅಲ್ಲಿ ದುಡ್ದಿದ್ದೀನಿ.
ಅಂದರೆ ಪ್ರಾಫಿಟ್ ಮಾಡಿರೋದು ಸರ್. ಓಕೆ, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿರೋದು ಸರ್? ಯೂಶಲಿ ಕ್ರಿಪ್ಟೋ ಬಂದಾಗ ನಿಮಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ. ನಾನು ಆಲ್ಮೋಸ್ಟ್ ಸರ್ ಇದು ಬಂದು ಒಂದೇ ಟ್ರೇಡಲ್ಲಿ ಬರಲ್ಲ, ಸೊ ಮಲ್ಟಿಪಲ್ ಟ್ರೇಡ್ಸ್ ಇರುತ್ತೆ. ಸೊ ಇಲ್ಲಿ ಬಂದು ನಾನು ಆಲ್ಮೋಸ್ಟ್ ಒಂದು 4.5 ಲಕ್ಷ ಇನ್ವೆಸ್ಟ್ ಮಾಡಿದ್ದಕ್ಕೆ ಇಷ್ಟೊಂದು ರಿಟರ್ನ್ ಬಂದಿದೆ. ಆದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು, ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಲೈವ್ ಚಾಲೆಂಜ್ ತೊಗೊಂಬಿಟ್ಟು ಜನರಿಗೆ ನಾನು 50,000ನ 4.5 ಲ್ಯಾಕ್ ಮಾಡಿ ತೋರಿಸಿದ್ದೀನಿ. ಇನ್ನು ಆಲ್ಮೋಸ್ಟ್ 7 ಡೇಸಲ್ಲಿ 50,000ನ 4.5 ಲಕ್ಷ ಮಾಡಿ ತೋರಿಸಿದ್ದೀನಿ ಇದರಲ್ಲೇ. ಎಸ್ ಸರ್ ಕ್ರಿಪ್ಟೋ ಅಲ್ಲೇ. ಓಕೆ, ಇದು ಲೈವ್ ಟ್ರೇಡ್ ಅನಾಲಿಸಿಸು, ಟ್ರೇಡ್ ಯಾವ ಸೈಕಾಲಜಿಯಲ್ಲಿ ತಗೊಂಡೆ ಎಲ್ಲ ಕೂಡ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ಸುಮಾರು ವಿಚಾರಗಳನ್ನ ಸೂರಜ್ ಅವರು ಹೇಳಿದರು. ಟ್ರೇಡರ್ಸ್ ಗುರುಕುಲ್ ಅಕಾಡೆಮಿಯ ಕೋ-ಫೌಂಡರ್ಸ್. ನಾವು 5-6 ವಿಡಿಯೋಗಳು ಮಾಡಿದ್ದೀವಿ ನೋಡಿ. ಸೊ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸೂರಜ್? ಸರ್, ಇವಾಗ ಕ್ರಿಪ್ಟೋ ಇಸ್ ದಿ ಫ್ಯೂಚರ್. ಕ್ರಿಪ್ಟೋ ಅಲ್ಲಿ ಟ್ರೇಡ್ ಮಾಡೋರಿಗೆ ಡೆಲ್ಟಾ ಎಕ್ಸ್ಚೇಂಜ್ ಅನ್ನೋ ಬ್ರೋಕರ್ನ ಹೇಳಿದ್ನಲ್ಲ, ಜಸ್ಟ್ ಕೆಳಗಡೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಲಿಂಕ್ ಕೊಡಿ. ನನ್ನ ಒಂದು ಲಿಂಕಲ್ಲಿ ಯಾರ್ಯಾರು ನಮ್ಮ ಡೆಲ್ಟಾ ಎಕ್ಸ್ಚೇಂಜ್ನ ಓಪನ್ ಮಾಡ್ತಾರೆ ಅವ್ರಿಗೆ 20% ಡಿಸ್ಕೌಂಟ್ ಸಿಗುತ್ತೆ ಆನ್ ಟ್ರೇಡಿಂಗ್. ಆ್ಯಂಡ್ ಇನ್ನೊಂದು, ಅವರು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಜಸ್ಟ್ 30 ಮಿನಿಟ್ಸಲ್ಲಿ ಅವರ ಟ್ರೇಡ್ಸ್ನ ಕ್ಲೋಸ್ ಮಾಡಿದ್ರೆ 80% ತನಕ ಬ್ರೋಕರೇಜ್ನ ಉಳಿಸೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೆಲ್ಲವೂ ಕೂಡ ನೀವು ಲಿಂಕ್ ಎಸ್ ಸರ್. ಈ ಎಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಒಂದ್ಸಲ ನೀವು ಗಮನಿಸಿ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ಸೊ ಸೂರಜ್ ಮತ್ತು ಶುಭದಾ ಇಬ್ಬರು ತುಂಬ ಅದ್ಭುತವಾದ ವಿಚಾರಗಳನ್ನ ಹೇಳಿದರು ಮತ್ತು ಅವರ ಒಂದು ಪರ್ಸ್ನಲ್ ಜರ್ನಿ ಕೂಡ ಇದರಲ್ಲಿ ರೆಕಾರ್ಡ್ ಆಯಿತು. ಮತ್ತು ಆ ಪರ್ಸನಲ್ ಜರ್ನಿ ಮೂಲಕ ಬಂದಿರುವಂಥ ನಾಲೆಡ್ಜ್ ಅದನ್ನು ಅವರು ಟ್ರೇಡಿಂಗ್ ಅಕಾಡೆಮಿ ಮಾಡಿದ್ದಾರೆ, ಟ್ರೈನಿಂಗ್ ಅಕಾಡೆಮಿ ಮಾಡಿದ್ದಾರೆ ಮತ್ತು ಅದನ್ನು ನಿಮಗೆಲ್ಲ ಕೊಡ್ತಾ ಇದ್ದಾರೆ, ನಮಗೆಲ್ಲ. ಸೊ ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನಾನು ಈಗಾಗಲೇ ಹೇಳಿರುವ ಹಾಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿದೆ, ನಮ್ಮ ಕಮ್ಯುನಿಟಿ ಪೇಜಲ್ಲೂ ಇದೆ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿರುತ್ತೆ. ಆಸಕ್ತರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಸೂರಜ್ ಅವರಿಗೆ ಮತ್ತೊಂದು ಸಲ ಧನ್ಯವಾದ ಹೇಳ್ತೀನಿ. ಸೂರಜ್ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿ. ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಇದೊಂದು ನಾಲೆಡ್ಜ್ ಸೆಷನ್ಗಳು ಯಾಕೆ ಅಂದರೆ ನಾನು ಈಗಾಗಲೇ ಹೇಳಿರುವ ಹಾಗೆ ಸ್ಟಾಕ್ ಮಾರ್ಕೆಟ್ಗೆ ಜಾಸ್ತಿ ಜನ ಎಂಟ್ರಿ ಕೊಡಬೇಕು ಮತ್ತು ವಿಶೇಷವಾಗಿ ಲಾಂಗ್ ಟರ್ಮ್ ಗೇಮ್ ಆಡೋರು ಜಾಸ್ತಿ ಜನ ಬರಬೇಕು. ಅಫ್ಕೋರ್ಸ್ ಟ್ರೇಡಿಂಗ್ ಕೂಡ ಅವ್ರದ್ದು ಫೋರ್ಟೆ, ಅವರು ಅದನ್ನು ಕೂಡ ಕಲಿಸ್ತಾರೆ. ಬಟ್ ಟು ಸ್ಟಾರ್ಟ್ ವಿತ್ ನೀವು ಇನ್ವೆಸ್ಟ್ಮೆಂಟ್ ಅಂತ ಬಂದರೂ ಕೂಡ ಖಂಡಿತ ನೀವು ಒಂದು 20-25 ವಯಸ್ಸಲ್ಲಿ ಬಂದರೆ ನಿಮಗೆ ಒಂದು 45-50 ವರ್ಷದಲ್ಲಿ ನೀವು ನಿಮ್ಮ ಸಂಕಷ್ಟದ ಕಾಲಕ್ಕೆ ನೀವು ಇನ್ನೊಬ್ಬರ ಹತ್ರ ಹೋಗಿ ದುಡ್ಡನ್ನು ಕೇಳುವಂಥ ಪರಿಸ್ಥಿತಿ ಬರಲ್ಲ. ಬ್ಯಾಂಕ್ ಹತ್ರ ಹೋಗಿ ಕೇಳಬೇಕಾಗಿಲ್ಲ ಅಥವಾ ನಿಮ್ಮ ರಿಲೇಟಿವ್ ಹತ್ರ ಕೇಳಬೇಕಾಗಿಲ್ಲ, ಯಾಕಂದರೆ ನೀವೇ ಇನ್ವೆಸ್ಟ್ ಮಾಡಿರ್ತೀರ, ನಿಮಗೆ ಅಷ್ಟು ದುಡ್ಡು ಬಂದಿರುತ್ತೆ. ಯಾಕಂದರೆ 25-45 ಅಂದರೆ ಸುಮಾರು ನಿಮಗೆ 20 ವರ್ಷಗಳ ಒಂದು ಮೆಹನತ್ ಇರುತ್ತೆ. ಸೊ ನೀವೇನು ಮಾಡಿರ್ತೀರ, ಇನ್ವೆಸ್ಟ್ ಮಾಡಿರ್ತೀರ, ಮೆಹನತ್ ಇನ್ನೊಬ್ಬರು ಮಾಡಿರ್ತಾರೆ ಆ್ಯಕ್ಚುಲಿ ಅಲ್ವಾ. ಸೊ ಯಾಕೆ ನೀವು ಅದನ್ನು ಪಡ್ಕೊಳ್ಬಾರ್ದು? ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4,500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮಾಡಿಟೀಸ್ ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ, ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.